ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅವರ್ ಚಾನಲ್. ಈ ವಿಡಿಯೋದಲ್ಲಿ ನಾವು ಅಕ್ಕಿ ಪಾಯಸ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನಾವು ಯಾವ ರೀತಿ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀವಿ. ಫಸ್ಟು ಒಂದು ಪಾತ್ರೆಗೆ 2 ಸ್ಪೂನ್ ತುಪ್ಪ ಹಾಕ್ಕೊತಿದ್ವಿ. ಅದಕ್ಕೆ ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿ ಎರಡನ್ನೂ ಹಾಕ್ಕೊಂಡು ತುಪ್ಪದಲ್ಲಿ ಹುರ್ಕೋಬೇಕು. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಎರಡನ್ನೂ ಸಹ ಚೆನ್ನಾಗಿ ಹುರ್ಕೋಬೇಕು. ಎರಡು ಹುರಿದಿದ್ದಾದಮೇಲೆ ಅದನ್ನು ಸೈಡಿಗೆ ಎತ್ತಿಟ್ಕೊಂಡು ಮತ್ತೆ ಅದೇ ಪಾತ್ರೆಗೆ ಸ್ವಲ್ಪ ಶಾವಿಗೆ ಹಾಕ್ಕೊಂಡು ಶಾವಿಗೆಯನ್ನು ಅಷ್ಟೇ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಚೆನ್ನಾಗಿ ತುಪ್ಪದಲ್ಲೇ ಹುರ್ಕೋಬೇಕು. ಅದಕ್ಕೆ ಎಕ್ಸ್ಟ್ರಾ 1 ಸ್ಪೂನು ತುಪ್ಪ ಹಾಕ್ಕೊಂಡು ಹುರಿಬೇಕು. ನೋಡಿ, ಇದೆಲ್ಲ ಹುರಿದಿದ್ದಾದಮೇಲೆ ಅದನ್ನು ಸಹ ಸೈಡ್ಗೆ ಎತ್ತಿಟ್ಕೋಬೇಕು. ನಾವಿಲ್ಲಿ ಅಕ್ಕಿ ಪಾಯಸ ಮಾಡೋದ್ರಿಂದ ಸುಮಾರು ನಾವು ಒಂದು 100-150 ಗ್ರಾಮಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಈ ಅಕ್ಕಿಯನ್ನು ಫಸ್ಟೇ ಸ್ವಲ್ಪ ಫ್ರೈ ಮಾಡಿಕೊಂಡು ಅಂದರೆ ಸ್ವಲ್ಪ ಹುರ್ಕೊಂಡಿದ್ದೀವಿ. ಸ್ವಲ್ಪ ಹುರಿದ್ಬಿಟ್ಟು ಅದನ್ನು 1 ಅವರು ನೆನೆಯೋಕ್ಕೆ ಸೈಡಲ್ಲಿ ಎತ್ತಿಡಬೇಕು. ಅದು 1 ಅವರ್ ನೆಂದಿದ್ದಾದಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು. ನಾವಿಲ್ಲಿ ಅದರ ಜೊತೆಗೆ ರುಬ್ಬೋಕ್ಕೆ 2 ಇಡಿ ಆಗೋಷ್ಟು ಕಾಯಿ ತುರಿ ಹಾಕ್ತೀವಿ. ಯಾಕಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಕಾಯಿ ತುರಿ ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರೋದ್ರಿಂದ ಹಾಗಾಗಿ 2 ಹಿಡಿಯಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ವಿ. ನಾವಿಲ್ಲಿ ಸುಮಾರು ಒಂದು 10-12 ಏಲಕ್ಕಿ ತೊಗೊಂಡಿದ್ವಿ. ಅದನ್ನು ಕುಟ್ಬಿಟ್ಟು ಅದೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇನ್ನೂ ಚೆನ್ನಾಗಿ ಪೌಡರ್ ಆಗುತ್ತೆ ಅಂತ ಅದೇ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀವಿ. ಈ ಎಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸಿಯಲ್ಲಿ ರುಬ್ಕೋಬೇಕು. ಎಷ್ಟಾಗುತ್ತೋ ಅಷ್ಟು ಸಾಫ್ಟಾಗಿ ರುಬ್ಕೋಬೇಕು. ಮತ್ತು ಇದಕ್ಕೆ 1 ಸ್ಪೂನ್ ಆಗೋಷ್ಟು ಗಸಗಸೆನೂ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. 1-2 ಸಲ ಆ ರೀತಿ ರುಬ್ಕೋಬೇಕು. ನೆಕ್ಸ್ಟು ಇನ್ನೊಂದು ಪಾತ್ರೆಯಲ್ಲಿ ನಾವು ಬೆಲ್ಲನ ಕರಗೋಕೆ ಇಡಬೇಕು. ಬೆಲ್ಲ ಎಲ್ಲ ಕರಗಿದ್ದಾದಮೇಲೆ ಅದನ್ನು ಮತ್ತೆ ಶೋಧಿಸ್ಕೊಂಡು ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡು ನಾವು ಪಾಯಸಕ್ಕೆ ರೆಡಿ ಮಾಡ್ಕೋಬೇಕು. ಬೆಲ್ಲ ಕರಗಿದಾಗಿರುತ್ತಲ್ವ, ಮತ್ತು ಇದಕ್ಕೆ ನಾವು ರುಬ್ಬಿದ್ದೀವಲ್ಲ ಅಕ್ಕಿ, ತೆಂಗಿನಕಾಯಿ ತುರಿ, ಗಸಗಸೆ ಮತ್ತು ಏಲಕ್ಕಿ ಇದೆಲ್ಲ ಮಿಶ್ರಣವನ್ನು ಸಹ ಈ ಬೆಲ್ಲದಕ್ಕೆ ಹಾಕ್ಕೋಬೇಕು. ಹಾಕ್ಕೊಂಡು ಈ ಎಲ್ಲ ಮಿಶ್ರಣವನ್ನು ನೀಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಅಕ್ಕಿ ಪಾಯಸಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ನೀರಿನ ಅಳತೆನ ಹಾಕ್ಕೊಂಡು ನೀರನ್ನು ಸಹ ಹಾಕ್ಕೋಬೇಕು. ನಾವು ಅಕ್ಕಿಯನ್ನು ರುಬ್ಬುವಾಗ ತುಂಬ ಸಾಫ್ಟಾಗಿ ಅಕ್ಕಿ ರುಬ್ಬಲ್ಲ. ಯಾಕಂದರೆ ಸ್ವಲ್ಪ ತರಿ ಇರುತ್ತೆ ಅಲ್ವಾ ಅಕ್ಕಿ. ಹಾಗಾಗಿ ಅಕ್ಕಿ ಕೂಡ ಚೆನ್ನಾಗಿ ಬೇಯಬೇಕು. ಅಂದರೆ ಅನ್ನ ಥರ ಆಗಬೇಕು. ನಾವೇನು ಇದಕ್ಕೆ ಅಕ್ಕಿ ಅನ್ನ ಮಾಡಿ ಹಾಕಿಲ್ಲ ಅಲ್ವಾ, ಅಕ್ಕಿನೇ ರುಬ್ಬಾಕಿರೋದ್ರಿಂದ ಅಕ್ಕಿ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಆಗಲೇ ಟೇಸ್ಟು ಚೆನ್ನಾಗಿರುತ್ತೆ. ಅಕ್ಕಿ ಬೆಂದಮೇಲೆ ಸಾಫ್ಟಾಗಿರುತ್ತೆ ಅಲ್ವಾ. ಹಾಗಾಗಿ ಸ್ವಲ್ಪ ಜಾಸ್ತಿ ಹೊತ್ತು ಇದನ್ನು ಬೇಯಿಸ್ತಾ ಇರಬೇಕು. ಮತ್ತು ಇದನ್ನು ಯಾವಾಗಲೂ ಸಹ ತಿರುಗಿಸ್ತಾ ಇರಬೇಕು. ಇಲ್ಲ ಅಂದರೆ ಅಕ್ಕಿ ಇರೋದ್ರಿಂದ ಅಕ್ಕಿ ಬೇಯ್ತಾ ಗಟ್ಟಿ ಆಗ್ತಾ ಇರುತ್ತೆ. ಹಾಗಾಗಿ ಗಂಟಾಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಇದನ್ನು ಜಾಸ್ತಿ ಯಾವಾಗಲೂ ತಿರುಗ್ತಾ ಇರಬೇಕು. ನೋಡಿ, ಇದು ಬೇಯ್ತಾ ಆಲ್ರೆಡಿ ಎಷ್ಟು ಗಟ್ಟಿಯಾಗಿದೆ ಅಂತ. ಹಾಗಾಗಿ ಗಟ್ಟಿಯಾಗಿರುತ್ತೆ ಅಲ್ವಾ. ಹಾಗಾಗಿ ನಾವು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನು ಹಾಕ್ಕೋಬೇಕು. ಇದಕ್ಕೆ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೂ ನಡೆಯುತ್ತೆ. ಯಾಕಂದರೆ ಗಟ್ಟಿ ಬರುತ್ತೆ ಅಲ್ವಾ. ಹಾಗಾಗಿ ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕ್ಕೊಂಡು ನೋಡಿಕೊಂಡು ಅಳತೆಗೆ ತಕ್ಕಂತೆ ಹಾಕ್ಕೋಬೇಕು. ಬೆಲ್ಲನೂ ಅಷ್ಟೇ ಸ್ವೀಟಿಗೆ ಇವಾಗ ನೀವು ಎಷ್ಟು ಮಾಡ್ತೀರಾ ಅಂತ ಗೊತ್ತಿರುತ್ತಲ್ವ, ನೋಡಿಕೊಂಡು ಸ್ವೀಟು ಎಷ್ಟು ಬೇಕೋ ಅಷ್ಟು ಬೆಲ್ಲ ಸಹ ಹಾಕ್ಕೋಬೇಕು. ನೋಡಿ, ಇಲ್ಲಿ ಇಷ್ಟು ನೀರು ಹಾಕ್ಕೊಂಡಿದ್ದೀವಿ. ಇಷ್ಟು ತೆಳ್ಳಗಿದೆ ಇದು. ಆಮೇಲೆ ಸ್ವಲ್ಪ ಎಲ್ಲ ಚೆನ್ನಾಗಿ ಬೆಂದಿದ್ದಾದಮೇಲೆ ನೀಟಾಗಿ ಸ್ವಲ್ಪ ಗಟ್ಟಿಯಾಗುತ್ತೆ. ಅದು ಪಾಯಸ ಯಾವಾಗಲೂ ಸ್ವಲ್ಪ ಗಟ್ಟಿನೇ ಬರುತ್ತೆ ಮಾಮೂಲಿಗಿಂತ. ಸ್ವಲ್ಪ ಹೊತ್ತು ಅದು ಬಿಸಿ ಎಲ್ಲ ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಜಾಸ್ತಿ ಬರುತ್ತೆ. ಹಾಗಾಗಿ ನೋಡಿಕೊಂಡು ಸ್ವಲ್ಪ ಹೊತ್ತು ಸುಮಾರು ಒಂದು 15 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಬೇಯಬೇಕು. ಆ ರೀತಿ ನೋಡಿಕೊಂಡು ಅಕ್ಕಿ ಪಾಯಸ ರೆಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಮುಂಚೆನೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಗೋಡಂಬಿ, ದ್ರಾಕ್ಷಿ ಮತ್ತು ಶಾವಿಗೆ, ಅದನ್ನು ಇದರೊಳಗೆ ಹಾಕ್ಕೋಬೇಕು. ಅದಕ್ಕೆ ಇದನ್ನು ಹಾಕ್ಕೊಂಡು
ಶಾವಿಗೆ ಎಲ್ಲ ಸ್ವಲ್ಪ ಅದು ಕೂಡ ಬೇಯಬೇಕು. ಅದುವರೆಗೂ ಇದನ್ನು ನೀಟಾಗಿ ಒಂದೇ ಸಮ ಯಾವಾಗಲೂ ಕೈ ಆಡಿಸ್ತಾ ತಿರುತ್ತಾ ಇರಬೇಕು, ಇಲ್ಲಾಂದರೆ ಗಂಟು ಬರುತ್ತೆ ಅಂತ ಆಗಲೇ ಹೇಳಿದ್ದೀನಿ. ಒಂದು 15 ಮಿನಿಟ್ಸ್ ಆದಮೇಲೆ ನಮ್ಮ ಪಾಯಸ ರೆಡಿಯಾಗಿರುತ್ತೆ. ನೋಡಿ, ಈಗ ನಮ್ಮ ಪಾಯಸ ರೆಡಿಯಾಗಿದೆ. ಇದು ಸ್ವಲ್ಪ ತಣ್ಣಗಾದಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ ಅಲ್ವಾ. ನೀವು ಸ್ವಲ್ಪ ಹೊತ್ತು ಆದಮೇಲೆ ತಿನ್ನೋದ್ರಿಂದ ನೋಡಿ ಪಾಯಸ ತುಂಬ ಗಟ್ಟಿ ಬರುತ್ತೆ. ನೋಡಿ, ಈ ರೀತಿ ಇರುತ್ತೆ ಪಾಯಸ. ಇದೇ ಥರ ನೀವು ಸಹ ನಿಮ್ಮ ಮನೆಯಲ್ಲಿ ಅಕ್ಕಿ ಪಾಯಸನ ಮಾಡಿಕೊಂಡು ತಿನ್ನಬಹುದು. ಪ್ಲೀಸ್ ನಮ್ಮ ಚಾನಲ್ನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.